ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವುದರಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಅದಕ್ಕೆ ಪರಿಹಾರ ಕ್ರಮಗಳ ಬಗ್ಗೆ ಕುರಿತು ಒಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಹೋಗುತ್ತೇನೆ. ಬನ್ನಿ, ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದ್ರಿಂದ ಆಗುವಂತ ತೊಂದರೆಗಳು ಯಾವ್ಯಾವು ಮತ್ತು ಮೊಬೈಲ್ ಚಟದಿಂದ ದುಷ್ಪರಿಣಾಮಗಳು ಮತ್ತು ಪರಿಹಾರ ಕ್ರಮಗಳು ಯಾವ ರೀತಿಯಾಗಿರ್ತಾವು, ಯಾವ ರೀತಿಯಾಗಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕುರಿತು ಒಂದಿಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮೊಬೈಲ್ ಚಟದಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಕುರಿತು ಮಾತಾಡ್ತಾ ಹೋಗೋಣ. ಬಂಧುಗಳೇ, ಮಕ್ಕಳ ಕೈಯಲ್ಲಿ ಹೆಚ್ಚಾಗಿ ಮೊಬೈಲ್ ಕೊಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮೊದಲನೇ ಸಮಸ್ಯೆ ಬರುವುದೇ ದೃಷ್ಟಿ ಪರಿಣಾಮ. ಅಂದ್ರೆ ಈ ಕಣ್ಣಿನ ದೃಷ್ಟಿ ಸಮಸ್ಯೆಗಳು ಉಂಟಾಗುವಂತ ದೃಷ್ಟಿ ಸಮಸ್ಯೆ ಉಂಟಾಗುವಂತ ಅವಕಾಶ ಹೆಚ್ಚಾಗಿರ್ತೈತಿ. ಅಂದ್ರೆ ಜಾಸ್ತಿ ಹೊತ್ತು ಸ್ಕ್ರೀನ್ ನೋಡೋದ್ರಿಂದ ಮಕ್ಕಳ ಕಣ್ಣಿನ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಯಾಕಂತಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ನಿರಂತರವಾಗಿ ಮೊಬೈಲ್ ನೋಡೋದ್ರಿಂದ ಆ ಸ್ಕ್ರೀನ್ ನಿಂದ ಮೊಬೈಲ್ ಒಂದು ಲೆನ್ಸ್ ಇದರಿಂದ ಮಕ್ಕಳ ಒಂದು ಕಣ್ಣಿನ ಪೊರೆಯ ಮೇಲೆ ಒಂದಿಷ್ಟು ದುಷ್ಪರಿಣಾಮಗಳು ಬೀಳುವಂತ ಒಂದಿಷ್ಟು ಚಾನ್ಸಸ್ ಹೆಚ್ಚಾಗಿರ್ತೈತಿ. ಹಾಗಾಗಿ ಅವ್ರ ಕೈಯಲ್ಲಿ ಹೆಚ್ಚು ಮೊಬೈಲ್ ಕೊಡದೇ ಇರೋ ಹಾಗೆ ನೋಡೋದು ಒಳ್ಳೆಯದು. ಇನ್ನ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಎರಡನೇದಾಗಿ ಹೆಚ್ಚು ಕುಳಿತು ಮೊಬೈಲ್ ನೋಡೋದ್ರಿಂದ ಅವರಿಗೆ ಸ್ಥೂಲತೆ, ಹೊಟ್ಟೆ ನೋವು, ತಲೆನೋವು, ನಿದ್ದೆಗೇಡು ಅಂದ್ರೆ ನಿದ್ದೆ ಬರದೇನೆ ಇರಬಹುದು. ಇಂಥ ಒಂದಿಷ್ಟು ಸಮಸ್ಯೆಗಳು ಕೂಡ ಉಂಟಾಗಬಹುದು. ಇನ್ನ ಬೌದ್ಧಿಕ ಬೆಳವಣಿಗೆ ಮೇಲೆ ಪರಿಣಾಮ ಆಗುತ್ತಾ, ಆಟವಾಗದೆ, ಜನಸಂಪರ್ಕ ಇಲ್ಲದೆ ಇದ್ರೆ ಮತ್ತು ಸೃಜನಶೀಲತೆ ಮತ್ತು ವಿಚಾರ ಶಕ್ತಿಗಳಿಗೆ ಕೂಡ ಹಾನಿ ಆಗುತ್ತೆ. ಅಂದ್ರೆ ಜಾಸ್ತಿ ಮೊಬೈಲ್ ಅಲ್ಲಿ ನೋಡ್ಕೋತ ಕುಂದಿರೋದ್ರಿಂದ ಮಕ್ಕಳು ಆಟ ಆಡಕ್ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಬೆರೆಯೋದಿಲ್ಲ, ಬೇರೆ ಮಕ್ಕಳ ಜೊತೆಗೆ ಬೆರೆಯೋದಿಲ್ಲ, ಅವ್ರ ಸಂಪರ್ಕಕ್ಕೆ ಬರೋದಿಲ್ಲ, ಒಳ್ಳೆ ಒಂದು ಸೃಜನಾತ್ಮಕ ಆಲೋಚನೆಗಳು ಕೂಡ ಅವರ ಬರೋದಿಲ್ಲ, ವಿಚಾರ ಶಕ್ತಿಗೆ ಕೂಡ ಹಾನಿಯಾಗುವಂತ ಒಂದು ಪರಿಣಾಮ ಬೀರುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ. ಇನ್ನು ಆಚರಣೆ ಹಾಗೂ ಮನೋಭಾವದ ಬದಲಾವಣೆ, ಹತಾಶೆ, ಅಸ್ಪಷ್ಟತೆ, ಕೋಪ ಮತ್ತು ಮಾನಸಿಕ ಒತ್ತಡ ಕೂಡ ಹೆಚ್ಚಾಗಬಹುದು. ಅಂದ್ರೆ ಹೆಚ್ಚು ಮೊಬೈಲ್ ನೋಡಿದ್ರಿಂದ ಎಲ್ಲ ಒತ್ತಡಗಳು ಕೂಡ ಹೆಚ್ಚಾಗಿ ಕಂಡು ಬರ್ತವೆ. ಇನ್ನು ಅಪಾಯಕಾರಿ ವಿಷಯಗಳಿಗೆ ಗುರಿಯಾಗುವ ಸಾಧ್ಯತೆ ಇರ್ತದೆ. ಆನ್ಲೈನ್ ಅಲ್ಲಿ ಅನಗತ್ಯ ವಿಷಯಗಳನ್ನು ನೋಡಲು ಅಥವಾ ಅಪರಿಚಿತರ ಜೊತೆ ಸಂಪರ್ಕ ಬೆಳೆಸಲು ಕೂಡ ಸಾಕಷ್ಟು ಸಾಧ್ಯತೆ ಆಗಿರ್ತದೆ. ಇನ್ನು ಅಧಿಕ ಆಸಕ್ತಿಯಿಂದ ಹಿನ್ನಡೆ, ಅಂದ್ರೆ ಆಟ ಆಡೋದು, ಪಾಠ ಓದುವುದು, ಕುಟುಂಬದ ಸದಸ್ಯರ ಜೊತೆ ಬೆರೆದೆ ಮೊಬೈಲ್ ತಗೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ರಪ್ಪ ಅಂದ್ರೆ ಅವ್ರು ಎಲ್ಲಿ ಇರ್ತಾರಂತ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಇಂಥ ಒಂದಿಷ್ಟು ಸಮಸ್ಯೆಗಳು ಕೂಡ ಉಂಟಾಗುತ್ತವೆ. ಇನ್ನು ಮೊಬೈಲ್ ಚಟ ಕಡಿಮೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅನ್ನೋದ್ರ ಬಗ್ಗೆ ಕುರಿತು ನೋಡೋಣ. ನಿಯಂತ್ರಿತ ಬಳಕೆ, ಅಂದ್ರೆ ಮೊಬೈಲ್ ಕೊಡ್ಬೇಕು, ಆದ್ರೆ ಎಷ್ಟು ಕೊಡ್ಬೇಕಂದ್ರೆ ಒಂದು 5 ರಿಂದ 10 ನಿಮಿಷ ಅಷ್ಟೇ ಮೊಬೈಲ್ ಕೊಟ್ಟು ಉಳಿದ ಟೈಮಲ್ಲಿ ಅವ್ರಿಗೆ ಬೇರೆ ಬೇರೆ ಹವ್ಯಾಸಗಳಲ್ಲಿ ಬೇರೆ ಇದರಲ್ಲಿ ಅವ್ರಿಗೆ ತೊಡಕೊಳ್ಳುವಂತೆ ಮಾಡೋದ್ರಿಂದ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಪರ್ಯಾಯ ಚಟುವಟಿಕೆಗಳು ಅವ್ರಿಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ ಮಕ್ಕಳಲ್ಲಿ ಕೈಚಳಕ, ಚಿತ್ರಕಲೆ ಬಿಡಿಸುವುದು, ಓದುವುದು, ಕತೆ ಕೇಳಿಸುವುದು, ಹೇಳಿಸುವುದು ಮತ್ತು ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸುವುದು, ಅಥವಾ ನೀವೇನಾದ್ರೂ ಮನೆಯಲ್ಲಿ ಯಾವುದೇ ಒಂದು ಉದ್ಯೋಗ ಮಾಡ್ತಾ ಇದ್ರೆ, ವ್ಯಾಪಾರ ಮಾಡ್ತಾ ಇದ್ರೆ ಆ ಚಟುವಟಿಕೆಗಳಲ್ಲಿ ಕೂಡ ಅವ್ರನ್ನ ಬಳಸ್ಕೊಂಡ್ರಪ್ಪ ಅಂತಂದ್ರೆ ಮಕ್ಕಳ ಮೈಂಡ್ ಮೊಬೈಲ್ ಕಡೆಗೆ ಹೋಗದೆ ನಿಮ್ಮ ಇತರ ಚಟುವಟಿಕೆಗಳಲ್ಲಿ ಮೈಂಡ್ ಅವ್ರು ಇನ್ವಾಲ್ವ್ ಆಯ್ತಪ್ಪ ಅಂತಂದ್ರೆ ಅವರು ಕೂಡ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಪರ್ಯಾಯ ಕ್ರಮವಾಗಿ ನಾವು ತೆಗೆದುಕೊಳ್ಬಹುದು. ಇನ್ನು ಸಾಮಾಜಿಕ ಸಹಭಾಗಿತ್ವ, ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಾಗಿ ಸಮಯ ಕಳೆಯುವಂತೆ ಮಾಡಬೇಕು. ಈಗ ತಂದೆ ತಾಯಿ ಆದಂತವ್ರು ಮನೆಯಲ್ಲಿ ಅಥವಾ ಕೆಲಸದಿಂದ ಬಂದು ಮನೆಯಲ್ಲಿ ನಾವೇ ಅವ್ರಿದ್ರಿಗೆ ಮೊಬೈಲ್ ನೋಡ್ಕೊಂಡು ಕುಂತೇವೆ ಅಂದ್ರೆ ಅವರು ನಮ್ಮ ಪಕ್ಕ ಬಂದು ಮೊಬೈಲ್ ನೋಡ್ಕೊಂಡು ಕುಂತವ್ರು. ಅಂತ ಒಂದು ಸಂದರ್ಭದಲ್ಲಿ ಅವ್ರಿದ್ರಿಗೆ ಯಾವುದೇ ಕಾರಣಕ್ಕೂ ನಾವು ಮೊಬೈಲ್ ಅನ್ನ ನೋಡದೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ಅವ್ ಮಕ್ಕಳನ್ನ ಆಟ ಆಡ್ತಾ, ಪಾಠ ಮಾಡ್ತಾ ಅವ್ರ ಜೊತೆಗೆ ಸಂಪರ್ಕಕ್ಕೆ ತಗೊಂಡು ಅವ್ರ ಜೊತೆ ಖುಷಿಯಾಗಿರುವಂತೆ ನಾವು ಮಾಡ್ಬೇಕಾಗತ್ತೆ. ಮೊಬೈಲ್ ಕಡಿಮೆ ಬಳಸುವ ಮೂಲಕ ದೊಡ್ಡವರು ಮಕ್ಕಳಿಗೆ ಉತ್ತಮ ಮಾದರಿಯಾಗಿ ಕಾರ್ಯನಿರ್ವಹಿಸಬೇಕು. ಅಂದ್ರೆ ನಾವೇ ಮಕ್ಕಳಿದ್ರಿಗೆ ಮೊಬೈಲ್ ನೋಡ್ಲಿಲ್ಲ ಅಂತಂದ್ರೆ ಅವರು ಕೂಡ ಮೊಬೈಲ್ ನೋಡೋದಿಲ್ಲ. ನಾವು ಹೊಸ ಹವ್ಯಾಸಗಳನ್ನ ಕಲಿಸುವುದು, ಅಂದ್ರೆ ಬೇರೆ ಮೊಬೈಲ್ ಹೊರತಾಗಿ ಬೇರೆ ಹವ್ಯಾಸಗಳನ್ನ ಮಕ್ಕಳಿಗೆ ಕಲಿಸಿಕೊಡುವುದು. ಅಂದ್ರೆ ಯಾವ ತರ ಅಂದ್ರೆ ಸಂಗೀತ, ನೃತ್ಯ, ಚಿತ್ರಕಲೆ, ಹೊಸ ಕ್ರಾಫ್ಟ್ ಡಿಸೈನ್ ಮಾಡೋದು, ಮತ್ತು ಪಾಠ ಹೊರತುಪಡಿಸಿ ಬೇರೆ ವಿಷಯಗಳನ್ನ ಅವ್ರಿಗೆ ಕಲಿಯುವಂತೆ ಮಾಡೋದು, ಬೇರೆ ಹವ್ಯಾಸಗಳಲ್ಲಿ ತೊಡಗುವಂತೆ ಮಾಡೋದ್ರಿಂದ ಇಷ್ಟೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳ ಆ ಮೊಬೈಲ್ ಅಂದ್ರೆ ಮೊಬೈಲ್ ಚಟದಿಂದ ದೂರ ಸರಲಿಕ್ಕೆ ಸಾಧ್ಯತೆ ಆಗುತ್ತದೆ. ಜೊತೆಗೆ ಇನ್ನ ತಂದೆ ತಾಯಿಗಳ ಪಾತ್ರ ಏನಪ್ಪಾ ಅಂತಂದ್ರೆ ಈ ಮೊಬೈಲ್ ದುಷ್ಪರಿಣಾಮಗಳನ್ನ ಬಿಡಿಸಬೇಕಾದ್ರೆ, ಮೊಬೈಲ್ ನೋಡದಂತೆ ಮಾಡ್ಬೇಕಾದ್ರೆ ತಂದೆ ತಾಯಿ ಅಂತವ್ರು ಏನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಮಾಡಿಕೊಡ್ಬೇಕು. ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನನ್ನ ಮಾಡ್ಬೇಕು, ಮಗ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾನ, ಎಷ್ಟು ಗಂಟೆಗೆ ಎದ್ದ ನಂತರ ಏನೇನ್ ಮಾಡ್ಬೇಕು, ಸ್ಕೂಲ್ ಟೈಮ್ ಏನು, ಸ್ಕೂಲಿಂದ ಬಂದ್ಮೇಲೆ ಏನ್ ಮಾಡ್ಬೇಕು, ಎಷ್ಟು ಗಂಟೆ ಆಟ ಆಡ್ಬೇಕು, ಎಷ್ಟು ಗಂಟೆ ಓದ್ಬೇಕು, ಎಷ್ಟು ಗಂಟೆ ಟಿವಿ ನೋಡ್ಬೇಕು ಅಥವಾ ಎಷ್ಟು ಗಂಟೆ ಮೊಬೈಲ್ ನೋಡ್ಬೇಕು, ಇದರೆಲ್ಲ ಬಗ್ಗೆ ಒಂದು ನಾವು ಟೈಮ್ ಟೇಬಲ್ ಮಾಡಿಕೊಟ್ಟಪ್ಪ ಅಂತಂದ್ರೆ ಆ ಟೈಮ್ ಟೇಬಲ್ ಪ್ರಕಾರ ಮಾಡ್ಕೊತ ಹೋದ್ರಪ್ಪ ಅಂತಂದ್ರೆ ಮಕ್ಕಳು ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮಕ್ಕಳಿಗೆ ಹೆಚ್ಚು ನಾವು ಸಹಭಾಗಿ ಆಗಿರ್ಬೇಕಂದ್ರೆ ಮಕ್ಕಳ ಜೊತೆಗೆ ತಂದೆ ತಾಯಿ ಆದಂತವರು ಪೋಷಕರ ಹೆಚ್ಚು ಇನ್ವಾಲ್ವ್ ಆಗೋದ್ರಿಂದ ಮಕ್ಕಳಿಗೆ ಕೂಡ ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತೆ ಅವರು ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಹೊಂದ್ಕೊಳ್ತಾರೆ ಅಂತ ಹೇಳ್ಬೋದು.
ಇನ್ನು ಶಿಕ್ಷಣಾತ್ಮಕವಾಗಿ ಇರ್ಬೇಕಂದ್ರೆ ಮಕ್ಕಳ ಮುಂದೆ ಮೊಬೈಲ್ ನಾವೇ ಬಳಸೋದ್ರಿಂದ ಅವ್ರಿಗೆ ಹೆಚ್ಚು ಅದು ನಾವು ನೋಡ್ಬೇಕು ಅನ್ನೋದು ಒಂದು ಹವ್ಯಾಸ ಬರ್ತೈತಿ. ಹಾಗಾಗಿ ನಾವು ಸಾಧ್ಯವಾದಷ್ಟು ಆ ಮೊಬೈಲ್ ಇಂದ ಅವರಿಗೆ ದೂರ ಇರುವಂತ ಪ್ರಯತ್ನ ಮಾಡಬೇಕು. ಇನ್ನು ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಅವ್ರನ್ನ ಪ್ರೋತ್ಸಾಹಿಸಿ ಒಳ್ಳೆ ಒಳ್ಳೆ ಕ್ರೀಡೆಗಳಲ್ಲಿ ತೊಡಗುವಂತೆ ಮಾಡ್ಬೇಕಾಗುತ್ತ. ಇನ್ನು ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನು ತಿಳಿಸುವುದು, ಹಿರಿಯರ ಕಥೆಗಳನ್ನ ಹೇಳುವುದು, ಸಾಂಪ್ರದಾಯಿಕ ಹಬ್ಬಗಳು, ಸಂಸ್ಕೃತಿಗಳು, ಆಚಾರ ವಿಚಾರಗಳು ಇವೆಲ್ಲಗಳನ್ನು ತಿಳಿಸಿಕೊಡುವುದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳು ತಂದೆ ತಾಯಿ ಜೊತೆಗೆ ಅಥವಾ ಫ್ಯಾಮಿಲಿ ಮೆಂಬರ್ ಜೊತೆಗೆ, ಫ್ಯಾಮಿಲಿ ಸದಸ್ಯರ ಜೊತೆಗೆ, ಕುಟುಂಬದ ಸದಸ್ಯರ ಜೊತೆಗೆ ಹೆಚ್ಚಾಗಿ ಕೂಡಿ ಇನ್ವಾಲ್ವ್ ಆಗೋದ್ರಿಂದ ಅವ್ರಿಗೆ ಮೊಬೈಲ್ ಕಡೆ ಮೈಂಡ್ ಹೋಗುವುದಿಲ್ಲ, ಮನಸ್ಸು ಹೋಗುವುದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಅವರನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ಳುವಂತ ಪ್ರಯತ್ನ ಮಾಡಬೇಕು. ಬಂಧುಗಳೇ, ಇದಿಷ್ಟು ಇವತ್ತಿನ ಈ ಒಂದು ವಿಷಯ. ಏನಪ್ಪಾ ಅಂತಂದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವುದರಿಂದ ಆಗುವ ದುಷ್ಪರಿಣಾಮಗಳು ಮತ್ತ ಆ ದುಷ್ಪರಿಣಾಮದಿಂದ ಹೊರಗಡೆ ಬರಬೇಕಾದ್ರೆ ಏನೇನು ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕಳಿಸಿ. ಮತ್ತೆ ಯಾವ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿದ್ರೆ ಹೆಚ್ಚು ಜನರಿಗೆ ಒಳ್ಳೆಯದಾಗುತ್ತೆ ಅಂದ್ರೆ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.